ಹಲೋ, ಹಾಯ್, ನಮಸ್ತೆ. ವೆಲ್ಕಮ್ ಟು ಸ್ಪರ್ಧಾ ಭಾರತಿ UPSC. ಸ್ನೇಹಿತರೆ, ತಾವೆಲ್ಲರೂ ಕೂಡ ಈಗ ಲೈವ್ ತರಗತಿಯಲ್ಲಿ ಇದ್ದೀರಲ್ವಾ? ಸಂತೋಷ. ಇದು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿರುವಂತಹ ಸ್ಪರ್ಧಾ ಭಾರತಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಪ್ರಸ್ತುತಿ. ಇಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗುವಂತಹ ಬಹು ಆಯ್ಕೆ ಪ್ರಶ್ನೆಗಳನ್ನು ಅಧ್ಯಯನ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ಇದು ಒಂಥರದಲ್ಲಿ ಕ್ವಿಜ್ ರೂಪದಲ್ಲಿದೆ ಅಂತ ಅಂದ್ಕೋಬಹುದು. ಬನ್ನಿ, ಕ್ವಿಜ್ ಮಾದರಿಯ ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ಮೊದಲನೆಯ ಪ್ರಶ್ನೆ, ಭಾರತದಲ್ಲಿನ ಕೃಷಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದುದನ್ನು ಪತ್ತೆ ಮಾಡಿ. ಹೇಳಿಕೆ 1, ಕೃಷಿ ಕ್ಷೇತ್ರದಲ್ಲಿ ರಾಷ್ಟ್ರದ ಅರ್ಧದಷ್ಟು ಉದ್ಯೋಗ ಮಾಡಬಲ್ಲ ಜನಸಂಖ್ಯೆ ತೊಡಗಿಸಿಕೊಂಡಿದ್ದರೂ GDPಗೆ ಅದರ ಕೊಡುಗೆ ಉತ್ಪಾದನೆ ಮತ್ತು ಸೇವಾ ಕ್ಷೇತ್ರಕ್ಕೆ ಹೋಲಿಸಿದರೆ ಕಡಿಮೆ. ಹೇಳಿಕೆ 2, ಭಾರತದಲ್ಲಿ ಆಹಾರ ಧಾನ್ಯ ಉತ್ಪಾದನೆಯು ಪ್ರತಿ ವರ್ಷ ಹೆಚ್ಚುತ್ತಲೇ ಇದೆ ಮತ್ತು ವಿಶ್ವದ ದೊಡ್ಡ ಕೃಷಿ ಉತ್ಪಾದಕರಲ್ಲಿ ಒಂದಾಗಿದೆ ಭಾರತ. ಹೇಳಿಕೆ 3, ಅಕ್ಕಿ ಮತ್ತು ಗೋಧಿಯ ಉತ್ಪಾದನೆಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಉತ್ತರ ಸಂಕೇತಗಳು: ಚಾಯ್ಸ್ ಎ 1 ಮತ್ತು 2 ಸರಿಯಾಗಿದೆ. ಚಾಯ್ಸ್ ಬಿ 2 ಮತ್ತು 3 ಮಾತ್ರ ಸರಿಯಾಗಿದೆ. ಚಾಯ್ಸ್ ಸಿ 1 ಮತ್ತು 3 ಮಾತ್ರ ಸರಿಯಾಗಿದೆ. ಚಾಯ್ಸ್ ಡಿ 1ರಿಂದ 3ರ ತನಕ ಎಲ್ಲವೂ ಸರಿಯಾಗಿದೆ. ಯಾವುದಕ್ಕೆ ಉತ್ತರ ಕೊಡ್ತೀರಿ? ಕಾಮೆಂಟ್ ಸೆಕ್ಷನ್ನಲ್ಲಿ ಬೇಗ ತಿಳಿಸಿ ನೋಡೋಣ. ಅದಕ್ಕೆ ಸರಿಯಾದಂಥ ಉತ್ತರ ಎಸ್ ಸರ್, ಡಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಕಡಿಮೆ ಜನಸಂಖ್ಯಾ ಸಾಂದ್ರತೆ ಇದೆ? 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಕಡಿಮೆ ಜನಸಾಂದ್ರತೆ ಇದೆ? ಚಾಯ್ಸ್ ಎ ಸಿಕ್ಕಿಂ, ಚಾಯ್ಸ್ ಬಿ ಅರುಣಾಚಲ್ ಪ್ರದೇಶ್, ಚಾಯ್ಸ್ ಸಿ ಗೋವಾ, ಚಾಯ್ಸ್ ಡಿ ಮಣಿಪುರ. ಬೇಗ ಆನ್ಸರ್ ಅನ್ನು ಕೊಡಿ ನೋಡೋಣ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ ಹ್ಯಾಸ್ ಲೀಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ according to 2011 census? Choice A Sikkim, choice B Arunachal Pradesh, choice C Goa, choice D Manipur. Which is the right answer? The right answer is here B. B is the right answer. B ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಹಣದುಬ್ಬರವನ್ನು ಹೇಗೆ ಅಳೆಯಲಾಗುತ್ತದೆ? ಭಾರತದಲ್ಲಿ ಹಣದುಬ್ಬರವನ್ನು ಹೇಗೆ ಅಳೆಯಲಾಗುತ್ತದೆ? ಚಾಯ್ಸ್ ಎ ಸಗಟು ಬೆಲೆ ಸೂಚ್ಯಾಂಕ, ಚಾಯ್ಸ್ ಬಿ ಗ್ರಾಹಕರ ಬೆಲೆ ಸೂಚ್ಯಾಂಕ, ಚಾಯ್ಸ್ ಸಿ ಎ ಮತ್ತು 2 ಸರಿ, ಚಾಯ್ಸ್ ಡಿ ಮೇಲಿನ ಯಾವುದು ಸರಿ ಇಲ್ಲ. ತಕ್ಷಣ ಆನ್ಸರ್ ಅನ್ನು ಕೊಡಿ ನೋಡೋಣ. ಹೌ ಈಸ್ ಇನ್ಫ್ಲೇಷನ್ ಮೆಜರ್ ಇನ್ ಇಂಡಿಯಾ? ಚಾಯ್ಸ್ ಎ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಚಾಯ್ಸ್ ಬಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಚಾಯ್ಸ್ ಸಿ ಬೋತ್ ಎ ಅಂಡ್ ಬಿ, ಚಾಯ್ಸ್ ಡಿ ನನ್ ಆಫ್ ದಿ ಅಬವ್. ವಿಚ್ ಇಸ್ ದಿ ರೈಟ್ ಆನ್ಸರ್? ಯಸ್, right answer is C. Both A and B are right. C ಸರಿಯಾದ ಉತ್ತರ. A ಮತ್ತು B ಎರಡೂ ಸರಿಯಾಗಿದೆ.
ಸ್ನೇಹಿತರೆ, ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಆದಾಯ ಎಂದರೇನು? ರಾಷ್ಟ್ರೀಯ ಆದಾಯ ಎಂದರೇನು? ಚಾಯ್ಸ್ ಎ, ಆರ್ಥಿಕ ವರ್ಷದಲ್ಲಿ ದೇಶವು ಉತ್ಪಾದಿಸುವ ಸರಕುಗಳ ಮೌಲ್ಯ. ಚಾಯ್ಸ್ ಬಿ, ಹಣಕಾಸು ವರ್ಷದಲ್ಲಿ ದೇಶವು ಉತ್ಪಾದಿಸುವ ಸೇವೆಗಳ ಮೌಲ್ಯ. ಚಾಯ್ಸ್ ಸಿ, ಒಂದು ಆರ್ಥಿಕ ವರ್ಷದಲ್ಲಿ ಎ ಮತ್ತು ಬಿ ಎರಡೂ ಸೇರಿವೆ. ಚಾಯ್ಸ್ ಡಿ, ಮೇಲಿನ ಯಾವುದೂ ಅಲ್ಲ. ಚಾಯ್ಸ್ ಎ, ಆರ್ಥಿಕ ವರ್ಷದಲ್ಲಿ ದೇಶವು ಉತ್ಪಾದಿಸುವ ಸರಕುಗಳ ಮೌಲ್ಯ. ಚಾಯ್ಸ್ ಬಿ, ಹಣಕಾಸು ವರ್ಷದಲ್ಲಿ ದೇಶವು ಉತ್ಪಾದಿಸುವ ಸೇವೆಗಳ ಮೌಲ್ಯ. ಚಾಯ್ಸ್ ಸಿ, ಆರ್ಥಿಕ ವರ್ಷದಲ್ಲಿ ಮೇಲಿನ ಎ ಮತ್ತು ಬಿ ಎರಡೂ ಸೇರಿದೆ. ಚಾಯ್ಸ್ ಡಿ, ಮೇಲಿನ ಯಾವುದೂ ಅಲ್ಲ. ವಾಟ್ ಈಸ್ ಮೆಂಟ್ ಬೈ ನ್ಯಾಷನಲ್ ಇನ್ಕಮ್? ವಾಟ್ ಈಸ್ ಮೆಂಟ್ ಬೈ ನ್ಯಾಷನಲ್ ಇನ್ಕಮ್? Choice A, value of goods produced by a country in a financial year. Choice B, value of the services produced by the country in a financial year. Choice C, both A and B in a financial year. Choice D, none of the above. Which is the right answer? The right answer is here. That is C, both A plus B in a financial year. ಇಲ್ಲಿ ಸರಿಯಾದ ಉತ್ತರ ಸಿ, ಎ ಮತ್ತು ಬಿ ಎರಡೂ ಒಂದು ಆರ್ಥಿಕ ವರ್ಷದಲ್ಲಿ ಪರಿಗಣನೆಗೆ ತೆಗೆದುಕೊಂಡ್ರೆ ಅದನ್ನು ರಾಷ್ಟ್ರೀಯ ಆದಾಯ ಅಂತ ಹೇಳ್ತೀವಿ. ಬಂಧುಗಳೇ, ಮುಂದಿನ ಪ್ರಶ್ನೆ, ಇತ್ತೀಚಿನ ಜನಗಣತಿಯ ಅಂಕಿ ಅಂಶಗಳನ್ನು ನೋಡಿದರೆ ಭಾರತದಲ್ಲಿ ಲಿಂಗಾನುಪಾತದ ಅಂತರ ಡ್ಯಾಶ್. ಇತ್ತೀಚಿನ ಜನಗಣತಿಯ ಅಂಕಿ ಸಂಖ್ಯೆಗಳನ್ನು ನೋಡಿದರೆ ಭಾರತದಲ್ಲಿ ಲಿಂಗಾನುಪಾತದ ಅಂತರ ಡ್ಯಾಶ್. ಚಾಯ್ಸ್ ಎ, ಕ್ಷೀಣಿಸುತ್ತಿದೆ. ಚಾಯ್ಸ್ ಬಿ, ಸ್ಥಿರವಾಗಿದೆ. ಚಾಯ್ಸ್ ಸಿ, ಹೆಚ್ಚುತ್ತಿದೆ. ಚಾಯ್ಸ್ ಡಿ, ಏರಿಳಿತ ಕಾಣುತ್ತಿದೆ. ಎ ಕ್ಷೀಣಿಸುತ್ತಿದೆ, ಬಿ ಸ್ಥಿರವಾಗಿದೆ, ಸಿ ಹೆಚ್ಚುತ್ತಿದೆ, ಡಿ ಏರಿಳಿತ ಕಾಣುತ್ತಿದೆ. ವಾಟ್ ಈಸ್ ದಿ ಸ್ಟೇಟಸ್ ಆಫ್ ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ ಅಕಾರ್ಡಿಂಗ್ ಟು ದಿ ಲೇಟೆಸ್ಟ್ ಸೆನ್ಸಸ್ ಫಿಗರ್? ವಾಟ್ ಈಸ್ ದಿ ಸ್ಟೇಟಸ್ ಆಫ್ ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ ಅಕಾರ್ಡಿಂಗ್ ಟು ದಿ latest census figure? A, declining. B, stable. C, increasing. D, fluctuating. Which is the right answer here? The right answer is A, declining. A, declining. So ಸರಿಯಾದ ಉತ್ತರ ಇಲ್ಲಿ ಕ್ಷೀಣಿಸ್ತಾ ಇದೆ. ಅಂತರ ಏನಿದೆಯಲ್ಲ ಅದು ಕ್ಷೀಣಿಸ್ತಾ ಇದೆ. 2001ರ ಜನಗಣತಿಯಲ್ಲಿ ನಮ್ಮ ಲಿಂಗಾನುಪಾತ 933 ಇದ್ದರೆ 2011ರಲ್ಲಿ ಅದು 943 ಆಗಿರೋದನ್ನು ನೋಡ್ತೀವಿ. 1,000 ಪುರುಷರಿಗೆ ಎಷ್ಟು ಜನ ಮಹಿಳೆಯರು ಲಭ್ಯ ಇದ್ದಾರೆ ಅನ್ನೋದನ್ನು ಲಿಂಗಾನುಪಾತ ಅಂತ ಕರಿತೀವಿ. 2001ರಲ್ಲಿ 1,000 ಪುರುಷರಿಗೆ 933 ಮಹಿಳೆಯರು ಸಿಗ್ತಾ ಇದ್ರು. ಈಗ ಅದು 2011ರ ಜನಗಣತಿಯಲ್ಲಿ 1,000 ಪುರುಷರಿಗೆ 943 ಜನ ಸಿಗ್ತಾ ಇರೋದಂತ ನೋಡಿದರೆ ಆ ಲಿಂಗಾನುಪಾತದ ಮಧ್ಯದ ಗ್ಯಾಪ್ ಇದೆಯಲ್ಲ, ಅಂತರ ಇದೆಯಲ್ಲ, ಅದು ಕ್ಷೀಣಿಸ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಬಂಧುಗಳೇ, ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯದ ಯೋಜನಾ ಮಂಡಳಿಯ ಅಧ್ಯಕ್ಷರು ಯಾರು? ಕರ್ನಾಟಕ ರಾಜ್ಯದ ಯೋಜನಾ ಮಂಡಳಿಯ ಅಧ್ಯಕ್ಷರು ಯಾರು? ಎ, ರಾಜ್ಯಪಾಲರು. ಬಿ, ಮುಖ್ಯ ಕಾರ್ಯದರ್ಶಿಗಳು. ಸಿ, ಮುಖ್ಯಮಂತ್ರಿಗಳು. ಡಿ, ಯಾರೂ ಅಲ್ಲ.
Who is the chairman of Karnataka Planning Commission Board? Who is the chairman of Karnataka Planning Commission Board? A. Governor. B. Chief Secretary. C. Chief Minister. D. None of the above. Which is the right answer here? The right answer is Chief Minister. ಸರಿಯಾದ ಉತ್ತರ ಸಿ, ಅದು ಮುಖ್ಯಮಂತ್ರಿಗಳು. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಪೂರೈಕೆಯ ಬದಿಯ ಅರ್ಥಶಾಸ್ತ್ರದಲ್ಲಿ ಸಪ್ಲೈ ಸೈಡ್ ಎಕನಾಮಿಕ್ಸ್ನಲ್ಲಿ ಈ ಕೆಳಗಿನ ಯಾವ ದೃಷ್ಟಿಕೋನಗಳಿಗೆ ಒತ್ತು ನೀಡಲಾಗಿದೆ? ಎ. ಉತ್ಪಾದಕರು. ಬಿ. ಮಾರಾಟಗಾರರು. ಸಿ. ಗ್ರಾಹಕರು. ಡಿ. ಮಧ್ಯವರ್ತಿಗಳು. ಯಾವುದಕ್ಕೆ ಉತ್ತರ ಕೊಡ್ತೀರಿ? ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ವ್ಯೂ ಪಾಯಿಂಟ್ಸ್ is emphasized in the supplied side economics? Which of the following viewpoints is emphasized in the supply side economics? A. Producer. B. Seller. C. Consumer. D. Middleman. Which is the right answer? The right answer is here A, that is producer. ಇಲ್ಲಿ ಸರಿಯಾದ ಉತ್ತರ A. ಇಲ್ಲಿ ಸರಿಯಾದ ಉತ್ತರ A, ಉತ್ಪಾದಕರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾದರಿ ಗ್ರಾಮವನ್ನು ಅಧ್ಯಯನಕ್ಕೆ ತೆಗೆದುಕೊಂಡಾಗ ಕೆಳಗಿನ ಯಾವ ಸೂಚ್ಯಾಂಕಗಳನ್ನು ಭಾರತೀಯ ಮಾನವ ಅಭಿವೃದ್ಧಿ ವರದಿಯಲ್ಲಿ ಸೇರಿಸಲಾಗಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಚಾಯ್ಸ್ ಎ, ಮೂಲಸೌಕರ್ಯ ಮತ್ತು ಸೌಲಭ್ಯಗಳ ಸೂಚ್ಯಾಂಕ. ಮೂಲಸೌಕರ್ಯ ಮತ್ತು ಸೌಲಭ್ಯಗಳ ಸೂಚ್ಯಾಂಕ. ಚಾಯ್ಸ್ ಬಿ, ಶಿಕ್ಷಣ ಸಂಬಂಧಿತ ಸೂಚ್ಯಾಂಕ. ಶಿಕ್ಷಣ ಸಂಬಂಧಿತ ಸೂಚ್ಯಾಂಕ. ಚಾಯ್ಸ್ ಸಿ, ಆರೋಗ್ಯ ಸಂಬಂಧಿತ ಸೂಚ್ಯಾಂಕ. ಚಾಯ್ಸ್ ಡಿ, ನಿರುದ್ಯೋಗ ಸಂಬಂಧಿತ ಸೂಚ್ಯಾಂಕ. ನಿರುದ್ಯೋಗ ಸಂಬಂಧಿತ ಸೂಚ್ಯಾಂಕ. ಯಾವುದು ಸರಿಯಾಗಿದೆ? ಆನ್ಸರ್ ಕೊಡಿ ನೋಡೋಣ. Which one of the following indices is not included in Indian Human Development Report when sample village is taken for study? Choice A, infrastructure and amenities index. Infrastructure and amenities index. B, education related index. C, health related index. D, unemployment related index. Which is the right answer here? The right answer is D. ಸರಿಯಾದ ಉತ್ತರ ಡಿ, ನಿರುದ್ಯೋಗ ಸಂಬಂಧಿತ ಸೂಚ್ಯಾಂಕ, ಅನ್ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಇಂಡೆಕ್ಸ್. ಬಂಧುಗಳೇ, ಮುಂದಿನ ಪ್ರಶ್ನೆ ಭಾರತದ ಈ ಕೆಳಗಿನ ಬಂದರುಗಳಲ್ಲಿ ಆಮದು ಸರಕುಗಳನ್ನು ಗಮನಿಸಿ ಅವುಗಳನ್ನು ಆಮದು ಸರಕುಗಳ ಟನ್ನುಗಳ ಲೆಕ್ಕಾಚಾರದ ಆಧಾರದ ಮೇಲೆ ಅವರೋಹಣ ಕ್ರಮದಲ್ಲಿ ಜೋಡಿಸಿರುವುದನ್ನು ಗುರುತಿಸಿ. ಅವರೋಹಣ ಕ್ರಮದಲ್ಲಿ ಜೋಡಿಸಿರುವುದನ್ನು ಗುರುತಿಸಿ. ಚಾಯ್ಸ್ ಎ, ಕೋಲ್ಕತ್ತಾ, ಮುಂಬೈ, ವಿಶಾಖಪಟ್ಟಣಂ, ಕಂಡ್ಲಾ. ಚಾಯ್ಸ್ ಬಿ, ವಿಶಾಖಪಟ್ಟಣಂ, ಕೋಲ್ಕತ್ತಾ, ಮುಂಬೈ, ಕಂಡ್ಲಾ. ಚಾಯ್ಸ್ ಸಿ, ಕೋಲ್ಕತ್ತಾ, ವಿಶಾಖಪಟ್ಟಣಂ, ಮುಂಬೈ, ಕಂಡ್ಲಾ. ಚಾಯ್ಸ್ ಡಿ, ವಿಶಾಖಪಟ್ಟಣಂ, ಮುಂಬೈ, ಕಂಡ್ಲಾ, ಮಂಗಳೂರು. ಯಾವುದಕ್ಕೆ ಸರಿಯಾದಂತಹ ಆನ್ಸರ್ ಅನ್ನು ಕೊಡ್ತೀರಿ? ಒಮ್ಮೆ ಯೋಚಿಸಿ. ಲೊಕೇಟ್ ಅಮಂಗ್ ದ ಫಾಲೋವಿಂಗ್ ಪೋರ್ಟ್ ಆಫ್ ದ ಇಂಡಿಯಾ ಹ್ಯಾಂಡ್ಲಿಂಗ್ ಇಂಪಾರ್ಟೆಂಟ್ ಕಾರ್ಗೋ ಇನ್ ಅಸೆಂಡಿಂಗ್ ಆರ್ಡರ್ ಆಫ್ ದೇಯರ್
tonnage bulk. Choice A Kolkata, Mumbai, Vishakhapatnam, Kandla. Choice B Vishakhapatnam, Kolkata, Mumbai, Kandla. Choice C Kolkata, Vishakhapatnam, Mumbai, Kandla. Choice D Vishakhapatnam, Mumbai, Kandla, and Mangaluru. Which is the right answer? The right answer is here C Kolkata, Vishakhapatnam, Mumbai, and Kandla. ಇಲ್ಲಿ ಸರಿಯಾದ ಉತ್ತರ ಸಿ ಕೋಲ್ಕತ್ತಾ, ವಿಶಾಖಪಟ್ಟಣಂ, ಮುಂಬೈ ಮತ್ತು ಕಾಂಡ್ಲಾ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಕೆಳಗಿನವುಗಳಲ್ಲಿ ಯಾವುದು ಆರ್ಥಿಕ ಬೆಳವಣಿಗೆ ಎಂದು ಕರೆಯಬಹುದು? ಕೆಳಗಿನವುಗಳಲ್ಲಿ ಯಾವುದು ಆರ್ಥಿಕ ಬೆಳವಣಿಗೆ ಎಂದು ಕರೆಯಬಹುದು? ಎ ಒಂದು ದೇಶೀಯ ಉತ್ಪನ್ನ, ಬಿ ನಿವ್ವಳ ದೇಶೀಯ ಉತ್ಪನ್ನ, ಸಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ಡಿ ತಲಾ ನೈಜ ಆದಾಯ. ಸರಿಯಾದ ಉತ್ತರ ಯಾವುದಿಲ್ಲಿ? ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ನೋಡೋಣ. Which of the following is the most appropriate measure of economic growth? Which of the following is the most appropriate measure of economic growth? Choice A gross domestic product, choice B net domestic product, choice C net national product, choice D per capita real income. Which is the right answer? The right answer is here A gross domestic product. ಸರಿಯಾದ ಉತ್ತರ ಎ ಒಟ್ಟು ದೇಶೀಯ ಉತ್ಪನ್ನ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಮತ್ತು ಬಫರ್ ಸ್ಟಾಕ್ ಅನ್ನು ನಿರ್ಮಿಸಲು ಸರ್ಕಾರವು ಆಹಾರ ಧಾನ್ಯಗಳನ್ನು ಯಾವ ಬೆಲೆಯಲ್ಲಿ ಖರೀದಿಸುತ್ತದೆ? ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಮತ್ತು ಬಫರ್ ಸ್ಟಾಕ್ ಅನ್ನು ನಿರ್ಮಿಸಲು ಸರ್ಕಾರವು ಆಹಾರ ಧಾನ್ಯಗಳನ್ನು ಯಾವ ಬೆಲೆಯಲ್ಲಿ ಖರೀದಿಸುತ್ತದೆ? ಎ ಕನಿಷ್ಠ ಬೆಂಬಲ ಬೆಲೆ, ಬಿ ಖರೀದಿಯ ಬೆಲೆ, ಸಿ ಸರ್ಕಾರ ನಿಗದಿಪಡಿಸುವ ಬೆಲೆ, ಡಿ ಮಾರುಕಟ್ಟೆಯ ಬೆಲೆ. ಉತ್ತರ ಸರಿಯಾದದ್ದು ಯಾವುದು? ಕೊಡಿ ನೋಡೋಣ. ನಿಮ್ಮ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ನೋಡೋಣ. ವಾಟ್ ಈಸ್ ದಿ ಪ್ರೈಸ್ ಅಟ್ ವಿಚ್ ಗವರ್ನಮೆಂಟ್ ಪರ್ಚೇಸ್ ಫುಡ್ ಗ್ರೇನ್ಸ್ ಫಾರ್ ಮೇಂಟೈನಿಂಗ್ ದ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂಡ್ ಬಿಲ್ಡಿಂಗ್ ಆಫ್ ದ ಬಫರ್ ಸ್ಟಾಕ್ known as? A choice A minimum support price, choice B procurement price, choice C government price, choice D market price. The right answer is here, that is B procurement price. ಸರಿಯಾದ ಉತ್ತರ ಬಿ ಖರೀದಿಯ ಬೆಲೆಗಳು. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಡಿಜಿಟಲ್ ಕರೆನ್ಸಿಗಳು? ಈ ಕೆಳಗಿನವುಗಳಲ್ಲಿ ಯಾವುದು ಡಿಜಿಟಲ್ ಕರೆನ್ಸಿಗಳು? ಚಾಯ್ಸ್ ಎ ಬಿಟ್ ಕಾಯಿನ್, ಚಾಯ್ಸ್ ಬಿ ಟೆಥರ್, ಚಾಯ್ಸ್ ಸಿ ಚೈನ್ ಲಿಂಕ್, ಚಾಯ್ಸ್ ಡಿ ಮೇಲಿನ ಎಲ್ಲವೂ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆರ್ ಆರ್ ಡಿಜಿಟಲ್ ಕರೆನ್ಸಿ? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆರ್ ಆರ್ ಡಿಜಿಟಲ್ ಕರೆನ್ಸಿ? ಎ ಚಾಯ್ಸ್ ಎ ಬಿಟ್ ಕಾಯಿನ್, ಚಾಯ್ಸ್ ಬಿ ಟೆಥರ್, ಚಾಯ್ಸ್ ಸಿ ಚೈನ್ ಲಿಂಕ್, ಚಾಯ್ಸ್ ಡಿ
ಆಲ್ ಆಫ್ ದಿ ಅಬವ್. ರೈಟ್ ಆನ್ಸರ್ ಈಸ್ ಆಲ್ ಆಫ್ ದಿ ಅಬವ್. ಇಲ್ಲಿ ಸರಿಯಾದ ಉತ್ತರ ಡಿ, ಮೇಲಿನ ಎಲ್ಲವೂ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ದಯಮಾಡಿ ಸ್ಕ್ರೀನ್ ಅನ್ನೊಮ್ಮೆ ನೋಡಿ. ಪ್ರತಿಪಾದಕರು ಒಂದು ಪಟ್ಟಿಯಲ್ಲಿದ್ದರೆ ಅವರು ಬರೆದಂತಹ ಪುಸ್ತಕವನ್ನು ಇನ್ನೊಂದು ಪಟ್ಟಿಯಲ್ಲಿ ನೀಡಲಾಗಿದೆ. ಮೊದಲನೇ ಪಟ್ಟಿಯಲ್ಲಿರುವ ಹೆಸರುಗಳನ್ನು ಓದ್ತೀನಿ. ಆಡಮ್ ಸ್ಮಿತ್, ಆಲ್ಫ್ರೆಡ್ ಮಾರ್ಷಲ್, ಲಿಯೋನೆಲ್ ರಾಬಿನ್ಸ್, ಜಾನ್ ಕೀನ್ಸ್. ಮತ್ತೊಂದು ಪಟ್ಟಿಯಲ್ಲಿ ಅವರು ಬರೆದಂಥ ಪುಸ್ತಕಗಳನ್ನು ಕೊಟ್ಟಿದೆ, ಅದನ್ನು ಹೊಂದಿಸಿ ಬರೀಬೇಕಾಗಿದೆ. ಆ ಪಟ್ಟಿಯನ್ನು ನೋಡೋಣ. ಒಂದು, ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್. ಎರಡು, ಇಂಡಿಯನ್ ಕರೆನ್ಸಿ ಅಂಡ್ ಫಿನಾನ್ಸ್. ಮೂರು, ದಿ ಥಿಯರಿ ಆಫ್ ಮಾರಲ್ ಸೆಂಟಿಮೆಂಟ್ಸ್. ನಾಲ್ಕು, an essay on the nature and significance of economic science. ಇಲ್ಲಿ ಉತ್ತರ ಸಂಕೇತಗಳನ್ನು ಕೊಟ್ಟಿದೆ. ಒಮ್ಮೆ ಉತ್ತರ ಸಂಕೇತಗಳನ್ನು ಗಮನಿಸಿ. ಉತ್ತರ ಸಂಕೇತ ಚಾಯ್ಸ್ ಎ, A3, B1, C4, D2. ಚಾಯ್ಸ್ ಬಿ, A1, B2, C3, D4. ಚಾಯ್ಸ್ ಸಿ, A2, B1, C4, D3. ಚಾಯ್ಸ್ ಡಿ, A4, B3, C2, D1. ಇಲ್ಲಿ ಸರಿಯಾದಂತಹ ಉತ್ತರ ಚಾಯ್ಸ್ ಎ. ಅಂತಂದರೆ A3, B1, C4, D2. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸಂಪನ್ಮೂಲಗಳನ್ನು ಸಂಗ್ರಹಿಸಲು ಕೊರತೆ ಹಣಕಾಸು ಬಳಸುವ ಉದ್ದೇಶವೇನು? ಭಾರತದಲ್ಲಿ ಸಂಪನ್ಮೂಲಗಳನ್ನು ಸಂಗ್ರಹಿಸಲು ಕೊರತೆ ಹಣಕಾಸು ಬಳಸುವ ಉದ್ದೇಶವೇನು? What is the purpose of using deficit finance for rising resources in India? Choice A, ಆರ್ಥಿಕ ಅಭಿವೃದ್ಧಿಗಾಗಿ, ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್. ಚಾಯ್ಸ್ ಬಿ, ಸಾರ್ವಜನಿಕ ಸಾಲವನ್ನು ತೀರಿಸಲು, ಟು ರೆಡ್ಯೂಸ್ ಪಬ್ಲಿಕ್ ಡೆಟ್. ಚಾಯ್ಸ್ ಸಿ, ಪಾವತಿಗಳ ಸಮತೋಲನವನ್ನು ಸರಿಹೊಂದಿಸಲು, ಟು ಅಡ್ಜಸ್ಟ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಚಾಯ್ಸ್ ಡಿ, ವಿದೇಶಿ ಸಾಲವನ್ನು ಕಡಿಮೆ ಮಾಡಲು, ಟು ರೆಡ್ಯೂಸ್ ದ ಫಾರಿನ್ ಡೆಟ್. ವಿಚ್ ಇಸ್ ದಿ ರೈಟ್ ಆನ್ಸರ್? ಯಾವುದು ಸರಿಯಾದ ಉತ್ತರ? ಅದು ಎ, ಆರ್ಥಿಕ ಅಭಿವೃದ್ಧಿಗಾಗಿ, ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಆದ್ಯತಾ ವಲಯ ಸಾಲದಲ್ಲಿ ಭಾರತೀಯ ಬ್ಯಾಂಕುಗಳು ಸಾಲ ನೀಡುವ ಅಂಶ ಯಾವುದು? Which of the following is the lending component of Indian bankers in priority sector lending? Choice A, ಕೃಷಿ, ಅಗ್ರಿಕಲ್ಚರ್. ಚಾಯ್ಸ್ ಬಿ, ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳು, ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್. ಚಾಯ್ಸ್ ಸಿ, ದುರ್ಬಲ ವಿಭಾಗಗಳು, ವೀಕರ್ ಸೆಕ್ಷನ್. ಚಾಯ್ಸ್ ಡಿ, ಮೇಲಿನ ಎಲ್ಲವೂ, ಆಲ್ ಆಫ್ ದಿ ಅಬವ್. ರೈಟ್ ಆನ್ಸರ್ ಈಸ್ ಹಿಯರ್. ಸರಿಯಾದ ಉತ್ತರ ಡಿ, ಆಲ್ ಆಫ್ ದಿ ಅಬವ್, ಮೇಲಿನ ಎಲ್ಲವೂ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ.
ಸ್ನೇಹಿತರೆ, ಸ್ಕ್ರೀನ್ನಲ್ಲಿ ಈ ಪಟ್ಟಿ ಈಗಾಗಲೇ ನೀಡಲಾಗಿದೆ. ಒಮ್ಮೆ ಗಮನಿಸಿ, ನಾನು ಓದ್ತೀನಷ್ಟೇ. ಮೊದಲನೇ ಪಟ್ಟಿಲಿರುವಂತಹದ್ದು 5 ವರ್ಷಗಳ ಯೋಜನೆ, ಅಲ್ಲಿರುವಂತಹದ್ದು ನೋಡೋಣ. 2ನೇ ಪಂಚವಾರ್ಷಿಕ ಯೋಜನೆ ಎ, ಬಿ 5ನೇ ಪಂಚವಾರ್ಷಿಕ ಯೋಜನೆ, ಸಿ 7ನೇ ಪಂಚವಾರ್ಷಿಕ ಯೋಜನೆ, ಡಿ 8ನೇ ಪಂಚವಾರ್ಷಿಕ ಯೋಜನೆ. ಮತ್ತೊಂದು ಕಡೆ ಡೆವಲಪ್ಮೆಂಟ್ ಎಫರ್ಟ್ಸ್, ಅಭಿವೃದ್ಧಿಯ ಪರಿಣಾಮಗಳು. 1, ತಂತ್ರಜ್ಞಾನ ಉನ್ನತೀಕರಣ. 2, ಕೈಗಾರಿಕಾ ಅಭಿವೃದ್ಧಿ. 3, ಮಾನವ ಅಭಿವೃದ್ಧಿ. 4, ಬಡತನ ನಿವಾರಣೆ. ಈ 2 ಪಟ್ಟಿಗಳಲ್ಲಿರುವಂಥ ವಿಷಯಗಳನ್ನು ಹೊಂದಿಸಬೇಕು. ಕೆಳಗಡೆ ಉತ್ತರ ಸಂಕೇತಗಳನ್ನು ಕೊಟ್ಟಿದೆ. ಆ ಉತ್ತರ ಸಂಕೇತಗಳನ್ನು ಓದ್ತೀನಿ, ದಯವಿಟ್ಟು ಒಂದ್ಸಲ ಸ್ಕ್ರೀನನ್ನು ನೋಡಿ. ಚಾಯ್ಸ್ ಎ, A1, B2, C3, D4. ಚಾಯ್ಸ್ ಬಿ, A4, B3, C2, D1. ಚಾಯ್ಸ್ ಸಿ, A2, B4, C1, D3. ಚಾಯ್ಸ್ ಡಿ, A3, B2, C1, D4. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಸಿ, ದಟ್ ಈಸ್ A2, B4, C1, D3. D3. ಸ್ನೇಹಿತರೆ, ಮುಂದಿನ ಪ್ರಶ್ನೆ. ಭಾರತಕ್ಕೆ ಯಾವ ದೇಶದ ಮೂಲದಿಂದ ಅತಿ ದೊಡ್ಡ ಪ್ರಮಾಣದಲ್ಲಿ FDI ಹರಿದು ಬಂದಿದೆ? ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಕಂಟ್ರೀಸ್ is the largest source of FDI in India? Which one of the following country is the largest source of FDI in India? Choice A, America. Choice B, Netherlands. Choice C, Mauritius. Choice D, Singapore. Which is the right answer? The right answer is here D. D, ಸಿಂಗಾಪುರ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ಬಂಧುಗಳೇ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಹೊಸ ಆರ್ಥಿಕ ನೀತಿಗಳ ಲಕ್ಷಣಗಳಾಗಿವೆ? ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಹೊಸ ಆರ್ಥಿಕ ನೀತಿಗಳ ಲಕ್ಷಣಗಳಾಗಿವೆ? ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಆರ್ ದಿ ಫ್ಯೂಚರ್ ಆಫ್ ನ್ಯೂ ಎಕನಾಮಿಕ್ ಪಾಲಿಸೀಸ್ ಆಫ್ ಇಂಡಿಯಾ? 1, ಉದಾರೀಕರಣ ಲಿಬರಲೈಸೇಷನ್. 2, ಖಾಸಗೀಕರಣ ಪ್ರೈವೇಟೈಸೇಷನ್. 3, ಜಾಗತೀಕರಣ ಗ್ಲೋಬಲೈಸೇಷನ್. 4, ಆಧುನೀಕರಣ ಮಾಡರ್ನೈಸೇಷನ್. 5, ಹೊಸ ಸಾರ್ವಜನಿಕ ವಲಯದ ನೀತಿ ನ್ಯೂ ಪಬ್ಲಿಕ್ ಸೆಕ್ಟರ್ ಪಾಲಿಸಿ. 6, ಹಣಕಾಸು ಸುಧಾರಣೆಗಳು ಫಿನಾನ್ಷಿಯಲ್ ರಿಫಾರ್ಮ್. 7, ಫಿಸಿಕಲ್ ರಿಫಾರ್ಮ್ಸ್. ಫಿಸಿಕಲ್ ರಿಫಾರ್ಮ್ಸ್. ಯಾವುದಕ್ಕೆ ಹಾಕ್ತೀರಿ? ಚಾಯ್ಸ್ ಹೀಗಿದೆ, ಉತ್ತರ ಸಂಕೇತಗಳು ಹೀಗಿದ್ದಾವೆ. ಆನ್ಸರ್ ಕೋಡ್ ಚಾಯ್ಸ್ ಎ 1, 3, 5, 7 ಸರಿಯಾಗಿದೆ. 1, 3, 5, 7 ಸರಿಯಾಗಿದೆ. ಚಾಯ್ಸ್ ಬಿ ಮೇಲಿನ ಎಲ್ಲವೂ ಸರಿಯಾಗಿದೆ. ಚಾಯ್ಸ್ ಸಿ 1, 2, 4, 5 ಸರಿಯಾಗಿದೆ. ಚಾಯ್ಸ್ ಡಿ 5, 6, 7 ಮಾತ್ರ ಸರಿಯಾಗಿದೆ. ವಿಚ್ ಇಸ್ ದಿ ರೈಟ್ ಆನ್ಸರ್ ಹಿಯರ್? ದ ರೈಟ್ ಆನ್ಸರ್ ಈಸ್ ಬಿ. ಆಲ್ ದ ಗಿವನ್ ಆಪ್ಷನ್ಸ್ ಆರ್ ರೈಟ್. ಮೇಲೆ ನೀಡಿರುವಂತಹ ಎಲ್ಲ ಆಯ್ಕೆಗಳು ಸರಿಯಾಗಿವೆ ಎನ್ನುವಂತಹ ಬಿ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ ಬಂಧುಗಳೇ ಗಮನಿಸಿ. ಪಾರ್ಟಿಸಿಪೇಟರಿ ನೋಟ್ಸ್ ಭಾಗವಹಿಸುವ ಟಿಪ್ಪಣಿಗಳು ಎಂದರೆ? ಭಾಗವಹಿಸುವ ಟಿಪ್ಪಣಿಗಳು ಎಂದರೆ ಚಾಯ್ಸ್ ಎ ಹಣಕಾಸು ಉಪಕರಣಗಳು,
ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಚಾಯ್ಸ್ ಬಿ ಕ್ರಿಪ್ಟೋ ಕರೆನ್ಸಿ. ಕ್ರಿಪ್ಟೋ ಕರೆನ್ಸಿ. ಚಾಯ್ಸ್ ಸಿ ಡಿಜಿಟಲ್ ಮನಿ. ಡಿಜಿಟಲ್ ಹಣ. ಚಾಯ್ಸ್ ಡಿ ಸರ್ಕಾರದ ಬಾಂಡ್ಗಳು, ಗವರ್ಮೆಂಟ್ ಬಾಂಡ್ಸ್. ವಾಟ್ ಆರ್ ಪಾರ್ಟಿಸಿಪೇಟರಿ ನೋಟ್ಸ್? ಪಾರ್ಟಿಸಿಪೇಟರಿ ನೋಟ್ಸ್ ಆರ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಭಾಗವಹಿಸುವ ಟಿಪ್ಪಣಿಗಳು ಅಥವಾ ಪಾರ್ಟಿಸಿಪೇಟರಿ ನೋಟ್ಸ್ ಅಂತಂದ್ರೆ ಅದು ಹಣಕಾಸು ಉಪಕರಣಗಳು. ಹೀಗಾಗಿ ರೈಟ್ ಆನ್ಸರ್ ಈಸ್ ಎ. ರೈಟ್ ಆನ್ಸರ್ ಈಸ್ ಎ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ತುಂಬ ಪರೀಕ್ಷೆಗಳಲ್ಲಿ, ತುಂಬ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆ. ಮುಂದೆ ಎರಡೂ ಪ್ರಶ್ನೆಗಳು ತಮಗೆ ಮಹತ್ವದ್ದು. ಅವುಗಳನ್ನು ದಯವಿಟ್ಟು ಗಮನವಿಟ್ಟು ಕೇಳಿಸ್ಕೊಳ್ಬೇಕು ಹಾಗೂ ನೋಟನ್ನು ಮಾಡ್ಕೋಬೇಕು. ಪ್ರಶ್ನೆ ಹೀಗಿದೆ: ಕೆಳಗಿನವುಗಳಲ್ಲಿ ಯಾವುದು ಪ್ರತಿ ವರ್ಷ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾವನ್ನು ಅಧಿಕೃತವಾಗಿ ಪ್ರಕಟಿಸುತ್ತದೆ? ಈ ಕೆಳಗಿನವುಗಳಲ್ಲಿ ಯಾವುದು ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾವನ್ನು ಅಧಿಕೃತವಾಗಿ ಪ್ರಕಟಿಸುತ್ತದೆ? ಚಾಯ್ಸ್ ಎ ಸಂಸತ್ತು. ಚಾಯ್ಸ್ ಬಿ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿ. ಚಾಯ್ಸ್ ಸಿ ಹಣಕಾಸು ಸಚಿವಾಲಯ. ಚಾಯ್ಸ್ ಡಿ ಕೇಂದ್ರ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ. ಚಾಯ್ಸ್ ಡಿ ಕೇಂದ್ರ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಪಬ್ಲಿಷಸ್ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ ಎವ್ರಿ ಇಯರ್ ಅಫಿಷಿಯಲಿ? ಎ ಚಾಯ್ಸ್ ಎ ಪಾರ್ಲಿಮೆಂಟ್. ಚಾಯ್ಸ್ ಬಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್. ಚಾಯ್ಸ್ ಸಿ ಫಿನಾನ್ಸ್ ಮಿನಿಸ್ಟ್ರಿ. ಚಾಯ್ಸ್ ಡಿ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ವಿಚ್ ಇಸ್ ದಿ ರೈಟ್ ಆನ್ಸರ್? ಇಲ್ಲಿ ಸರಿಯಾದ ಉತ್ತರ ಹಣಕಾಸು ಸಚಿವಾಲಯ, ಫಿನಾನ್ಸ್ ಮಿನಿಸ್ಟ್ರಿ. ಮುಂದಿನ ಪ್ರಶ್ನೆ ಬಂಧುಗಳೇ, ಈ ಕೆಳಗಿನ ಯಾವ ಇಲಾಖೆಗಳು ಕೇಂದ್ರ ಬಜೆಟ್ ಅನ್ನು ಸಿದ್ಧಪಡಿಸುತ್ತವೆ? ಈ ಕೆಳಗಿನ ಯಾವ ಇಲಾಖೆ ಕೇಂದ್ರ ಬಜೆಟ್ ಅನ್ನು ಸಿದ್ಧಪಡಿಸುತ್ತದೆ? ಚಾಯ್ಸ್ ಎ ಕಂದಾಯ ಇಲಾಖೆ. ಕಂದಾಯ ಇಲಾಖೆ. ಚಾಯ್ಸ್ ಬಿ ಆರ್ಥಿಕ ವ್ಯವಹಾರಗಳ ಇಲಾಖೆ. ಆರ್ಥಿಕ ವ್ಯವಹಾರಗಳ ಇಲಾಖೆ. ಚಾಯ್ಸ್ ಸಿ ಹಣಕಾಸು ಸೇವೆಗಳ ಇಲಾಖೆ. ಹಣಕಾಸು ಸೇವೆಗಳ ಇಲಾಖೆ. ಚಾಯ್ಸ್ ಡಿ ಖರ್ಚುಗಳ ಇಲಾಖೆ. ಖರ್ಚುಗಳ ಇಲಾಖೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಡಿಪಾರ್ಟ್ಮೆಂಟ್ ಪ್ರಿಪೇರ್ಸ್ ದ ಯೂನಿಯನ್ ಬಜೆಟ್? ಚಾಯ್ಸ್ ಎ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ. ಚಾಯ್ಸ್ ಬಿ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್. ಚಾಯ್ಸ್ ಸಿ ಡಿಪಾರ್ಟ್ಮೆಂಟ್ ಆಫ್ ಬಜೆಟ್ ಸರ್ವಿಸಸ್. ಚಾಯ್ಸ್ ಡಿ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್. ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್. ಸರಿಯಾದ ಉತ್ತರ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್, ಆರ್ಥಿಕ ವ್ಯವಹಾರಗಳ ಇಲಾಖೆ. ಅದು ಬರುವಂಥದ್ದು ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅದರ ಅಡಿಯಲ್ಲಿ ಬರುತ್ತೆ. ಹೀಗಾಗಿ ಸರಿಯಾದ ಉತ್ತರ ಬಿ. ಬಿ ಉತ್ತರ ಸಂಕೇತ ಸರಿಯಾಗಿದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆರ್ಥಿಕ ಬೆಳವಣಿಗೆಯೊಂದಿಗೆ ಈ ಕೆಳಗಿನ ಯಾವುದು ಜೊತೆಯಾಗಿ ಇರುತ್ತದೆ? ಆರ್ಥಿಕ ಬೆಳವಣಿಗೆಯೊಂದಿಗೆ ಈ ಕೆಳಗಿನ ಯಾವುದು ಜೊತೆಯಾಗಿ ಇರುತ್ತದೆ? ಚಾಯ್ಸ್ ಎ ಡಿಪ್ಲೇಷನ್. ಚಾಯ್ಸ್ ಬಿ ಹಣದುಬ್ಬರ. ಚಾಯ್ಸ್ ಸಿ ಸ್ಟ್ಯಾಗ್ಫ್ಲೇಷನ್.
Choice D, hyperinflation. What of the following couple with economic growth? Choice A, deflation. Choice B, inflation. Choice C, stagflation. Choice D, hyperinflation. ಇಲ್ಲಿ ಸರಿಯಾದ ಉತ್ತರ ಹಣದುಬ್ಬರ. ಎಕನಾಮಿಕ್ ಗ್ರೋತಿನ ಜೊತೆಯಲ್ಲಿ ಹಣದುಬ್ಬರ ಸಹಜವಾಗಿಯೇ ಇರುತ್ತೆ. ಆರ್ಥಿಕ ಬೆಳವಣಿಗೆ ಹೊಂದುತ್ತಾ ಇದೆ ಅಂತಾದರೆ ಆ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಇದ್ದೇ ಇರುತ್ತೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಹಣದ ಪೂರೈಕೆ ಸ್ಥಿರವಾಗಿದ್ದಾಗ ಮತ್ತು ಹಣದ ಬೇಡಿಕೆ ಹೆಚ್ಚಾದಾಗ. ಹಣದ ಪೂರೈಕೆ ಸ್ಥಿರವಾಗಿದ್ದಾಗ ಹಾಗೂ ಹಣದ ಬೇಡಿಕೆ ಹೆಚ್ಚಾದಾಗ ಅದರ ಫಲಿತಾಂಶ ಏನು? ಅದರ ಫಲಿತಾಂಶ ಏನು? ಎ, ಬೆಲೆಗಳ ಮಟ್ಟದಲ್ಲಿ ಕುಸಿತ. ಚಾಯ್ಸ್ ಬಿ, ಬಡ್ಡಿ ದರದಲ್ಲಿ ಇಳಿಕೆ. ಚಾಯ್ಸ್ ಸಿ, ಬಡ್ಡಿ ದರದಲ್ಲಿ ಹೆಚ್ಚಳ. ಚಾಯ್ಸ್ ಡಿ, ಆದಾಯ ಮತ್ತು ಉದ್ಯೋಗ ಮಟ್ಟದಲ್ಲಿ ಹೆಚ್ಚಳ. ಯಾವುದಕ್ಕೆ ಸರಿಯಾದ ಆನ್ಸರ್ ಕೊಡ್ತೀರಿ? ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ, ನೋಡೋಣ ಸರಿಯಾದ ಉತ್ತರವನ್ನ. When the supply of money remains the same and demand for the money increases, what will be the result? What will be the result? Choice A, a fall in level of price. A fall in level of price. Choice B, decrease in the rate of interest. Decrease in the rate of interest. Choice C, an increase in the rate of interest. An increase in the rate of interest. Choice D, an increase in the level of income and employment. An increase in the level of income and employment. Which is the right answer? ಇಲ್ಲಿ ಸರಿಯಾದ ಉತ್ತರ ಸಿ, ಬಡ್ಡಿ ದರದ ಹೆಚ್ಚಳ. ಇನ್ಕ್ರೀಸ್ ಇನ್ ದ ರೇಟ್ ಆಫ್ ಇಂಟ್ರೆಸ್ಟ್. ಹಣದ ಪೂರೈಕೆ ಸ್ಥಿರವಾಗಿದ್ದು ಒಂದು ಸ್ಥಿರವಾದ ಮಟ್ಟದಲ್ಲಿ ನಿಂತಿದ್ದಾಗ ಹೆಚ್ಚು ಜನರು ಹಣಕ್ಕೆ ಬೇಡಿಕೆಯನ್ನು ಇಟ್ಟರೆ ಆಗ ಸಹಜವಾಗಿಯೇ ಬಡ್ಡಿ ದರ ಹೆಚ್ಚಾಗುತ್ತೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾರು ಕೃಷಿ ಆದಾಯ ತೆರಿಗೆಯನ್ನು ರಾಜ್ಯ ಸರ್ಕಾರಕ್ಕೆ ನೀಡಿರುತ್ತಾರೆ? ಈ ಕೆಳಗಿನವುಗಳಲ್ಲಿ ಯಾರು ಕೃಷಿ ಆದಾಯ ತೆರಿಗೆಯನ್ನು ರಾಜ್ಯ ಸರ್ಕಾರಕ್ಕೆ ನೀಡಿರುತ್ತಾರೆ? ಚಾಯ್ಸ್ ಎ, ಹಣಕಾಸು ಆಯೋಗ. ಹಣಕಾಸು ಆಯೋಗ. ಚಾಯ್ಸ್ ಬಿ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಚಾಯ್ಸ್ ಬಿ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಚಾಯ್ಸ್ ಸಿ, ಅಂತಾರಾಜ್ಯ ಮಂಡಳಿ. ಅಂತಾರಾಜ್ಯ ಮಂಡಳಿ. ಚಾಯ್ಸ್ ಡಿ, ಭಾರತದ ಸಂವಿಧಾನ. ಭಾರತದ ಸಂವಿಧಾನ. ಯಾವುದು ಸರಿಯಾದ ಉತ್ತರ? ಉತ್ತರವನ್ನು ದಯಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೀರಿ, ನೋಡೋಣ. Who among the following assign agricultural income tax to the state government? Who among the following assigns the agricultural income tax to the state government? Choice A, Finance Commission. Choice B, National Development Council. Choice C, Interstate Council. Choice D, the Constitution of India. Which is the right answer here? The right answer is D,
ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸರಿಯಾದ ಉತ್ತರ ಭಾರತದ ಸಂವಿಧಾನ. ಭಾರತದ ಸಂವಿಧಾನ. ಬಂಧುಗಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಸ್ಥಳೀಯವಾಗಿ ಕಲ್ಲಿದ್ದಲು ಸರಬರಾಜು ಲಭ್ಯವಿಲ್ಲ? ಈ ಕೆಳಗಿನ ಯಾವ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗೆ ಸ್ಥಳೀಯವಾಗಿ ಕಬ್ಬಿಣದ ಸರಬರಾಜು ಲಭ್ಯವಿಲ್ಲ? ಚಾಯ್ಸ್ ಎ ಟಿಸ್ಕೋ ಜಮ್ಶೆಡ್ಪುರ, ಚಾಯ್ಸ್ ಬಿ ವಿಎಸ್ಎಲ್ ಭದ್ರಾವತಿ, ಚಾಯ್ಸ್ ಸಿ ಎಚ್ಎಸ್ಎಲ್ ದುರ್ಗಾಪುರ, ಚಾಯ್ಸ್ ಡಿ ಎಚ್ಎಸ್ಎಲ್ ಭಿಲಾಯ್. ಯಾವುದು ಸರಿಯಾದ ಉತ್ತರ? ಉತ್ತರ ಕೊಡಿ ನೋಡೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಹ್ಯಾವ್ ಅ ಲೋಕಲ್ ಸಪ್ಲೈ ಆಫ್ ಕೋಲ್? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಹ್ಯಾವ್ ಅ ಲೋಕಲ್ ಸಪ್ಲೈ ಆಫ್ ಕೋಲ್? ಚಾಯ್ಸ್ ಎ ಟಿಸ್ಕೋ ಜಮ್ಶೆಡ್ಪುರ, ಚಾಯ್ಸ್ ಬಿ ವಿಎಸ್ಎಲ್ ಭದ್ರಾವತಿ, ವಿಎಸ್ಎಲ್ ಭದ್ರಾವತಿ, ಚಾಯ್ಸ್ ಸಿ ಎಚ್ಎಸ್ಎಲ್ ದುರ್ಗಾಪುರ, ಚಾಯ್ಸ್ ಡಿ ಎಚ್ಎಸ್ಎಲ್ ಭಿಲಾಯ್, ಎಚ್ಎಸ್ಎಲ್ ಭಿಲಾಯ್. ವಿಚ್ ಇಸ್ ದಿ ರೈಟ್ ಆನ್ಸರ್? ಯಾವುದು ಸರಿಯಾದ ಉತ್ತರ? ಅದು ಉತ್ತರ ಬಿ ವಿಎಸ್ಎಲ್ ಭದ್ರಾವತಿ, ವಿಎಸ್ಎಲ್ ಭದ್ರಾವತಿ. ಬಂಧುಗಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ಕೈಗಾರಿಕೆಗಳಲ್ಲಿ ಭಾರತದಲ್ಲಿ ನೀರಿನ ಗರಿಷ್ಠ ಉಪಯೋಗ ಆಗುತ್ತದೆ? ಈ ಕೆಳಗಿನ ಯಾವ ಕೈಗಾರಿಕೆಗಳಲ್ಲಿ ಭಾರತದಲ್ಲಿ ನೀರಿನ ಗರಿಷ್ಠ ಉಪಯೋಗ ಮಾಡಿಕೊಳ್ಳಲಾಗುತ್ತದೆ? ಎ ಎಂಜಿನಿಯರಿಂಗ್, ಚಾಯ್ಸ್ ಎ ಎಂಜಿನಿಯರಿಂಗ್, ಚಾಯ್ಸ್ ಬಿ ಕಾಗದ ಮತ್ತು ತಿರುಳು, ಚಾಯ್ಸ್ ಸಿ ಜವಳಿ, ಚಾಯ್ಸ್ ಡಿ ಉಷ್ಣ ಶಕ್ತಿ ಅಥವಾ ಥರ್ಮಲ್ ಪವರ್. ಯಾವುದು ಸರಿಯಾದ ಉತ್ತರ? ಕೊಡಿ ನೋಡೋಣ. ಕಮೆಂಟ್ ಸೆಕ್ಷನ್ನಲ್ಲಿ ಬರೀರಿ ನೋಡೋಣ. ಗುಡ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಂಡಸ್ಟ್ರಿ is the maximum consumer of water in India? Which one of the following industry is the maximum consumer of water in India? Choice A engineering, choice B paper and pulp, choice C textile, choice D thermal power. A engineering, B paper and pulp, C textile, D thermal power. Which is the right answer here? The right answer is thermal power. Thermal power. ಬಂಧುಗಳೇ, ಇದು ಸ್ಪರ್ಧಾ ಭಾರತೀಯ 16ನೆಯ ಲೈವ್ ತರಗತಿ. ಈ ತರಗತಿಯಲ್ಲಿ ತಾವೆಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೀರಿ. ಪ್ರತಿಯೊಂದು ತರಗತಿಯಲ್ಲೂ ಕೂಡ ನಿಮ್ಮ ಉತ್ಸಾಹ ತುಂಬ ಪ್ರೋತ್ಸಾಹವನ್ನು ಕೊಡುತ್ತೆ ನಮಗೆ. ನೀವೆಲ್ಲರೂ ಕೂಡ ನಮಗೆ ಕಾಮೆಂಟ್ ಮಾಡಿ ತಿಳಿಸಿದ್ದೀರಿ, ವಾಟ್ಸಪ್ ಮೆಸೇಜ್ ಮೂಲಕ ತಿಳಿಸಿದ್ದೀರಿ. ಅದೇನು ಅಂತಂದರೆ, ನಾವು ನಿತ್ಯ ನೋಟ್ಸ್ ಮಾಡ್ಕೊಳ್ತಾ ಇದ್ದೀವಿ, ನಾವು ನಿತ್ಯ ನಿಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ ಎನ್ನುವಂಥ ಅಂಶಗಳನ್ನು ತಿಳಿಸಿದ್ದೀರಿ. ಅಷ್ಟೇ ಅಲ್ಲ, ಇನ್ನಿತರ ತರಗತಿಗಳಿಗೂ ಕೂಡ ನೀವು ಬೇಡಿಕೆಯನ್ನು ಇಟ್ಟಿದ್ದೀರಿ. ಉದಾಹರಣೆಗೆ ಇಂಗ್ಲಿಷ್ ಭಾಷಾಂತರ, ಪ್ರಬಂಧ ಹಾಗೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಷಯಗಳನ್ನು ತೆಗೆದುಕೊಳ್ಳಿಕ್ಕೆ, ಜೊತೆಯಲ್ಲೇ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ಹೆಚ್ಚಾಗಿ ತೆಗೆದುಕೊಳ್ಳಿ ಎನ್ನುವಂತಹ ಬೇಡಿಕೆಯನ್ನು ಕೂಡ ತಮ್ಮ ಸಂದೇಶಗಳ ಮೂಲಕ ತಿಳಿಸ್ತಾ ಇದ್ದೀರಿ. ಸಂತೋಷ.
ಮುಂದಿನ ಮುಂಬರುವ ದಿನಗಳಲ್ಲಿ ಈ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ತರಗತಿಯನ್ನು ನಡೆಸೋಣ. ಆ ತರಗತಿಯಲ್ಲಿ ಇಂದಿನಂತೆ ನೀವೆಲ್ಲರೂ ಕೂಡ ಉತ್ಸಾಹದಿಂದ ಭಾಗವಹಿಸಿ ಅನ್ನುವಂಥದ್ದು ಅಕ್ಕರೆಯ ಕರೆ ನಮ್ಮ ಕಡೆಯಿಂದ. ಹಾಗೆಯೇ ನಿಮ್ಮ ಜೊತೆಯಲ್ಲಿ ನಮ್ಮದೊಂದು ವಿನಂತಿ ಇದೆ. ದಯಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ನಮ್ಮ ತರಗತಿ ಬಗ್ಗೆ ಮಾಹಿತಿ ಕೊಡಿ. ಅವರೂ ತರಗತಿಯಲ್ಲಿ ಭಾಗವಹಿಸಲಿ. ಅವರು ಕೂಡ ಯೂಟ್ಯೂಬಿನ ಈ ಕಾರ್ಯಕ್ರಮದ ಭಾಗಿಗಳಾಗಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಅದಕ್ಕಾಗಿ ಅವರೆಲ್ಲರಿಗೂ ಕೂಡ ನೀವು ತಿಳಿಸಬೇಕು. ಈ ವಿಡಿಯೋಗಳನ್ನು ಶೇರ್ ಮಾಡಿ ಅವರು ಕೂಡ ನೋಡುವಂತೆ ಮಾಡಿಕೊಳ್ಬೇಕು. ಈ ವಿಷಯವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ತಿಳಿಸ್ತೀರಿ. ಅದರ ಮೂಲಕ ಅವರಿಗೂ ಕೂಡ ಕಲೀಲಿಕ್ಕೆ ಅವಕಾಶ ಕೊಡ್ತೀರಿ ಅನ್ನುವಂತಹ ನಂಬಿಕೆ ಭರವಸೆ ನಮ್ಮದು. ಹಾಗೆ ಮಾಡ್ತೀರಲ್ವಾ? ಅದೇ ವಿಶ್ವಾಸದಲ್ಲಿ ಇವತ್ತಿನ ಈ ತರಗತಿಗೆ ಅಲ್ಪ ವಿರಾಮವನ್ನು ಇಡೋಣ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ, ಮತ್ತೊಂದು ಹೊಸ ಉತ್ಸಾಹದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ತೆ, ಜೈ ಹಿಂದ್. ಥ್ಯಾಂಕ್ ಯು.